ನಮ್ಮ ಎಕ್ಸ್ಪೀರಿಯೆನ್ಸ್ ಏನಂದರೆ ನಾವೆಲ್ಲ ಇಲ್ಲೇ ಇರೋದು, ನಮ್ಮದು ಅಂಗಡಿ ಇದೆ ಆ ಕಡೆದು. ಇಲ್ಲಿ ಏನಂದರೆ ನಮ್ಮದು ರಂಜಾನ್ ತಿಂಗಳಂದರೆ ತುಂಬ ಪವಿತ್ರ ತಿಂಗಳು ಇದು. ನಾವೆಲ್ಲ ರಂಜಾನಲ್ಲಿ ರೋಜಾ ಇರ್ತೀವಿ, ಉಪವಾಸ ಮಾಡ್ತೀವಿ. ಅದೆಲ್ಲ ನೋಡಿಕೊಂಡು ನಾವೆಲ್ಲ ಇಲ್ಲಿ ಬರ್ತೀವಿ. ನೈಟ್ ಔಟ್ ಇರುತ್ತೆ, ಎಲ್ಲ ಜನ ಎಲ್ಲೆಲ್ಲಿಂದನೋ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಇಲ್ಲಿ ಬಂದು ಊಟ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಆ ಕಡೆ ಜ್ಯೂಸ್ ಶಾಪ್ಸ್ ಇದೆ, ಈ ಕಡೆ ಇದು ಹಾಲ್ ಶೀಕ್ ಎಲ್ಲ ತಿನ್ಬಿಟ್ಟು ಫುಲ್ ಎಂಜಾಯ್ ಮಾಡಿಕೊಂಡು ಇವರು ಎಲ್ಲ ಈವ್ನಿಂಗ್ ಬಂದರೆ ಬೆಳಗ್ಗೆ 4 ಗಂಟೆವರೆಗೂ ಇಲ್ಲಿ ಹಿಂಗೆ ಇರುತ್ತೆ. 4 ಗಂಟೆಗೆ ಸೆಹರಿ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಈ ತಿಂಗಳು ಫುಲ್ ಎಲ್ಲ ಎಂಜಾಯ್ ಮಾಡ್ತಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ಎಲ್ಲ ಜನ ಬರ್ತಾರೆ, ಎಲ್ಲ ಏನದು ರಿಲಿಜಿಯಸ್ ಜನ ಬರ್ತಾರೆ, ಬರೀ ಮುಸ್ಲಿಮ್ಸೇ ಇಲ್ಲ ಅಂತ ಇಲ್ಲ, ಎಲ್ಲ ಕಡೆಯಿಂದ ಎಲ್ಲ ಬಂದುಬಿಟ್ಟು ಮಜಾ ಮಾಡಿ ಊಟ ಮಾಡಿ ಎಲ್ಲ ಹೋಗ್ತಾರೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಮೊದಲಿಗೂ ಈಗ ಏನು ನಾವು ಇಲ್ಲಿಂದ ಒಂದು 25 ವರ್ಷದಿಂದ ನಾವು ಬರ್ತಾನೆ ಇದ್ದೀವಿ. ಮೊದಲಿಗೂ ಈಗ ಡಿಫ್ರೆನ್ಸ್ ಏನಂದರೆ ಮುಂಚೆ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು ಜನ, ಬರ್ತಾ ಜಾಸ್ತಿನೇ ಆಗ್ತಾ ಇದೆ ಇಲ್ಲಿ ಜನ. ಯಾವಾಗ ಬಂದ್ರೇನು ನಿಮಗೆ ಈ ಥರನೇ ರಶ್ ಇರುತ್ತೆ, ಓಡಾಡೋಕ್ಕೂ ಆಗಲ್ಲ, ಗಾಡಿ ಪಾರ್ಕಿಂಗ್ ಸಿಗಲ್ಲ, ಏನಿಲ್ಲ, ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ. ಜನ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಮಜಾ ಮಾಡ್ಕೊಂಡು ಹೋಗ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮೊದಲಿಗೂ ಎಂಜಾಯ್ ಮಾಡ್ತಾ ಇದ್ದಾರೆ ಕ್ರೌಡಲ್ಲೆಲ್ಲ? ನಮ್ಮ ಎಕ್ಸ್ಪೀರಿಯೆನ್ಸ್ ಏನಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಫುಲ್ ತಿಂಗಳಿದ್ರೇನು ಏನೇನು ಸ್ಪೆಷಲ್ ಚೆನ್ನಾಗಿರುತ್ತೆ ಇಲ್ಲಿ? ಎಲ್ಲ ಐಟಮ್ ಸ್ಪೆಷಲ್ ಆಗಿರುತ್ತೆ. ನಿಮಗೆ ಯಾವುದು ಇದು ಚೆನ್ನಾಗಿಲ್ಲ ಅಂತ ಏನು ಹೇಳೋಕ್ಕೂ ಆಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ನೀವು ಏನಾದರೂ ಎಲ್ಲಾದರೂ ಹೋಗಿ ನೋಡಿ, ನೀವು ತಿನ್ನಿ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಪ್ರೈಸು ಚೆನ್ನಾಗಿರುತ್ತೆ, ನಿಮಗೆ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ.